ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಅಂದ್ರೆ ಯುದ್ಧ ನಡೀತಾ ಇರೋ ಕಾರಣಕ್ಕೋಸ್ಕರ ರಾಜ್ಯದಲ್ಲೂ ಕೂಡ ಸಿಲಿಂಡರ್ ಗೃಹ ಬಳಕೆಯ ಸಿಲಿಂಡರ್ ಅಭಾವ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು ನೋಡ್ಬೋದು. ಈಗ ಆಲ್ರೆಡಿ ವಿಜಯನಗರ ಜಿಲ್ಲೆಯಾದ್ಯಂತ ಪ್ರತಿನಿತ್ಯ ಏನು ಸಿಲಿಂಡರ್ ಅನ್ನ ಡೆಲಿವರಿ ಕೊಡ್ತಾ ಇರತಕ್ಕಂಥ ಏಜೆನ್ಸಿಗಳು ಮತ್ತು ಡಿಸ್ಟ್ರಿಬ್ಯೂಟರ್ಗಳು ಕೂಡ ಅವರು ಕೂಡ ಈಗ ಆಲ್ರೆಡಿ ಹೇಳಿದ್ದಾರೆ, ಏನು ಪ್ರತಿದಿನ 3 ಲೋಡ್ ಬರ್ತಾ ಇತ್ತು ಸಿಲಿಂಡರ್, ಆದ್ರೆ ಇವತ್ತು ಕೇವಲ ಒಂದೇ ಒಂದು ಲೋಡ್ ಬರ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಪಬ್ಲಿಕ್ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಕೃತಕ ಸಿಲಿಂಡರ್ ಅಭಾವವನ್ನ ಸೃಷ್ಟಿ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇದೇ ವಿಚಾರವಾಗಿ ಮಾತಾಡ್ಲಿಕ್ಕೆ CITU ಸಂಘಟನೆಯ ಮುಖ್ಯಸ್ಥರು ಮತ್ತು ಸಂಘದ ಅಧ್ಯಕ್ಷರು ಆದಂತ ಸಂತೋಷ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ಆಲ್ರೆಡಿ ಯುದ್ಧ ನಡೀತಾ ಇದೆ ಒಂದು ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ, ಸಿಲಿಂಡರ್ ಅಭಾವ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು ದೇಶದಾದ್ಯಂತ. ಹಾಗಾಗಿ ಈಗ ವಿಜಯನಗರದಲ್ಲೂ ಕೂಡ ಗೃಹ ಬಳಕೆಯ ಸಿಲಿಂಡರ್ ಏನಿದಾವೆ ಅವು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಸ್ಟಾಕ್ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಯಾಕಂತ ಹೇಳಿದ್ರೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಏಜೆನ್ಸಿಯವರು ಡಿಸ್ಟ್ರಿಬ್ಯೂಟರ್ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಸರ್, ಇವತ್ತು ಭಾರತ ಗ್ಯಾಸ್ ಮತ್ತು ಇಂಡಿಯನ್ ಮತ್ತು ಬೇರೆ ಬೇರೆ ತೈಲ ಕಂಪ್ನಿಗಳು ಏನಿದಾವ ಇವತ್ತು ಸಿಲಿಂಡರ್ ಸಪ್ಲೈ ಮಾಡ್ತಕ್ಕಂಥಲ್ಲಿ ಒಂದು ಕುಂಠಿತ ಆಗ್ತಕ್ಕಂಥದ್ದು ನಿಜ. ಆದ್ರೆ ಬಂದಿರತಕ್ಕಂಥ ಸಿಲಿಂಡರ್ಗಳನ್ನ ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಏಜೆನ್ಸಿಗಳು ಏನ್ ಮಾಡ್ತಾ ಇದಾವೆ, ಇವತ್ತು ಅಲ್ಲೇ ಆನ್ಲೈನ್ ನಂಬರ್ಗಳನ್ನ ನಾವೇನು ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ವಿ, ಒಂದು ಫೋನ್ ನಂಬರ್ ಕೊಡ್ತಾ ಇದ್ರೆ ಆ ಫೋನ್ ನಂಬರ್ ಮುಖಾಂತರನೇ ಬುಕ್ ಮಾಡಬೇಕು, ನೇರವಾಗಿ ನಾವು ಏಜೆನ್ಸಿ ಹೋಗಿ ಬುಕ್ ಮಾಡ್ಲಿಕ್ಕೆ ಅವಕಾಶ ಇದ್ದಿಲ್ಲ. ಆ ಆನ್ಲೈನ್ ನಂಬರ್ ಕೂಡ ಇವತ್ತು ಸ್ವಿಚ್ ಆಫ್ ಮಾಡಿದ್ದಾರೆ. ಸೊ ಆನ್ಲೈನ್ ಬುಕ್ಕಿಂಗ್ ಅವಕಾಶನೂ ಇಲ್ಲಾರ್ದಂಥ ರೀತಿಯಲ್ಲಿ ಕೃತಕ ಅಭಾವ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಏಜೆನ್ಸಿಗಳು ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ಇವತ್ತು ಇಂಧನ ಇಲಾಖೆ ಅಥವಾ ಸರ್ಕಾರದ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಆರೋಗ್ಯ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಸೆನ್ಷಿಯಲಿ ಕಮ್ಯುನಿಟಿ ಆಕ್ಟ್ ಸಂಬಂಧಪಟ್ಟಂತ ನಮ್ಮ ಫುಡ್ ಸೆಕ್ಷನ್ ಅಧಿಕಾರಿಗಳು ಯಾರು ಇರ್ತಾರೆ ತಾಲೂಕಿನಲ್ಲಿ, ಆ ಅಧಿಕಾರಿಗಳು ಏನ್ ಮಾಡಬೇಕು, ಎಲ್ಲಾ ಏಜೆನ್ಸಿಗಳಿಗೆ ವಿಸಿಟ್ ಕೊಟ್ಟು ಆ ಏಜೆನ್ಸಿಯಲ್ಲಿ ಎಷ್ಟು ಸ್ಟಾಕ್ ಬಂದಿದೆ, ಯಾರಿಗೆ ಆನ್ಲೈನ್ ಬುಕ್ ಆಗಿದೆ, ಯಾರಿಗೆ ಡೆಲಿವರಿ ಆಗಿದೆ ಅಂತೇಳಿ ಕ್ರಾಸ್ ಚೆಕ್ ಮಾಡ್ತಕ್ಕಂಥ ಸಿಸ್ಟಮ್ ಅನ್ನ ಪ್ರಾರಂಭ ಮಾಡಬೇಕು. ಅದ್ರ ಜೊತೆಗೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಏನಿವತ್ತು ಆ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡ್ತಾ ಇದ್ರು ಕಳಗಂಡ್ಲೆ, ಆ ಸಪ್ಲೈಯನ್ನ ತಡೆಗಟ್ಟತಕ್ಕಂಥ ರೀತಿಯಲ್ಲಿ ಇವತ್ತು ಕ್ರಮ ಆಗಬೇಕು. ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಅವ್ರಿಗೆ ಬಳಕೆ ಮಾಡ್ತಕ್ಕಂಥ ರೀತಿ ಆಗಬೇಕು. ಜನರಿಗೆ ಇವತ್ತು ಕೃತಕ ಅಭಾವ ಸೃಷ್ಟಿ ಮಾಡ್ತಕ್ಕಂಥ ಯಾವುದೇ ಏಜೆನ್ಸಿ ಇರ್ಬೋದು, ಅವ್ರ ಮೇಲೆ ಎಸೆನ್ಷಿಯಲಿ ಕಮ್ಯುನಿಟಿ ಆಕ್ಟ್ ಅಡಿಯಲ್ಲಿ ಅಂದ್ರೆ ಅಗತ್ಯ ವಸ್ತುಗಳ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು. ಅವ್ರ ತಕ್ಷಣ ಆ ಏಜೆನ್ಸಿಯನ್ನ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಮಾತ್ರ ಏನಾದ್ರೂ ಒಂದು ಕಂಟ್ರೋಲ್ ತಗೊಳ್ಳಿಕ್ಕೆ ಸಾಧ್ಯ. ಜೊತೆಗೆ ಸರ್ಕಾರಗಳು ಗಲ್ಫ್ ರಾಷ್ಟ್ರದ ಜೊತೆಗೆ ಅಮೆರಿಕದಂತ ಏನು ರಾಷ್ಟ್ರ ಇದೆ ಅಂತ ರಾಷ್ಟ್ರಗಳ ಜೊತೆ ಮಾತಾಡಬೇಕು. ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಇವತ್ತು ಭಾರತದ ಸರ್ವ ಜನಾಂಗ ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ, ಯುದ್ಧ ನಿಲ್ಲಬೇಕು ಅಂತ. ಯುದ್ಧ ಮಾಡೋದ್ರಿಂದ ಇವತ್ತೇನಾಗ್ತಾ ಇದೆ, ಆಟೋಮೆಟಿಕ್ಲಿ ಅಕ್ಕಪಕ್ಕದ ಎಲ್ಲಾ ದೇಶಗಳಿಗೆ ಇವತ್ತು ಇಂಧನವನ್ನ ಸಪ್ಲೈ ಮಾಡ್ತಕ್ಕಂಥ ಗಲ್ಫ್ ರಾಷ್ಟ್ರಗಳ ಮೇಲೆ ಇವತ್ತು ಯುದ್ಧ ಆದಂತ ಸಂದರ್ಭದಲ್ಲಿ ನಮಗೆ ಪೆಟ್ರೋಲು, ಡೀಸೆಲ್, CNG, LPG ಮತ್ತು ಡೊಮೆಸ್ಟಿಕ್ ಸಿಲಿಂಡರ್ಗಳು ಅಭಾವ ಸೃಷ್ಟಿಯಾಗಿ ಬಹುಶಃ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಬೆಲೆ ಏರಿಕೆ ಏನಿದೆ ಇದನ್ನ 4 ರಿಂದ 5 ಪಟ್ಟು ಜಾಸ್ತಿ ಆಗಂತ ಸಂದರ್ಭ ಇದೆ. ಸಾಕಾಣಿಕೆ ಯುದ್ಧನೂ ನಿಲ್ಲಬೇಕು. ಅದೇ ರೀತಿ ಕೃತಕ ಅಭಾವ ಸೃಷ್ಟಿ ಮಾಡ್ತಕ್ಕಂಥ ಏಜೆನ್ಸಿಗಳ ಮೇಲೆ ಸೂಕ್ತ ಕಣ್ಗಾವಲು ಇರಬೇಕು ಮತ್ತು ಅವ್ರ ಮೇಲೆ ಏನಾದಂತ ತಪ್ಪುಗಳು ಕಂಡು ಬಂದಂತೇಳಿ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಇದು CITU ಸಂಘಟನೆಯ ಮುಖ್ಯಸ್ಥರಾದಂತ ಸಂತೋಷ್ ಕಲ್ಮಠ್ ಅವ್ರ ಮಾತು. ಏನಂದ್ರೆ ಅಗತ್ಯ ವಸ್ತುಗಳ ಕಾಯ್ದೆ ಅಡಿಯಲ್ಲಿ ಎಸೆನ್ಷಿಯಲಿ ಕಮೋಡಿಟಿ ಆಕ್ಟ್ ಪ್ರಕಾರ ಈ ಒಂದು ಏನು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಹಾಗೂ ಫುಡ್ ಸೆಕ್ಷನ್ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಸಿಲಿಂಡರ್ ಕೂಡ ಅಗತ್ಯ ವಸ್ತುಗಳ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ಸಿಲಿಂಡರ್ನ ಅಂದ್ರೆ ಕೃತಕ ಅಭಾವ ಸೃಷ್ಟಿ ಮಾಡ್ತಕ್ಕಂಥ ಏಜೆನ್ಸಿಗಳಾಗ್ಲಿ ಡಿಸ್ಟ್ರಿಬ್ಯೂಟರ್ ಆಗ್ಲಿ ಅಂತವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಮತ್ತು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಸಿಲಿಂಡರ್ನ ಸಪ್ಲೈ ಮಾಡುವಂತಹ ರೀತಿಯಲ್ಲಿ ಮುಂದಾಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.